8 ಆಫ್ ಮೈ ಬಲ್ಕಿಂಗ್ ಜರ್ನಿ. ನನ್ಗೊಂದು ಡೌಟು, ಈ ಮೊಟ್ಟೆಗೆ ನನ್ ಕಂಡ್ರೆ ಇಷ್ಟ ಅಲ್ವೋ ಅವರಲ್ಸ್ ನನ್ಗೆ ಮೊಟ್ಟೆ ಬಾಯ್ಲ್ ಮಾಡಕ್ ಬರ್ತಿಲ್ವೋ? ಯಾವಾಗ್ಲೂ ಹಿಂಗೆ ಆಗುತ್ತೆಪ್ಪ. ಅದ್ ಬಿಡಿ. ಆಸ್ ಯೂಶುವಲ್ ಬೆಳಗ್ಗೆ ಎದ್ದು ನಾನು ಪ್ರೀ ವರ್ಕೌಟ್ ಶೇಕ್ ನ ಕುಡಿದು ಜಿಮ್ ಕಡೆ ಬಂದೆ. ಇವತ್ತು ನಾನು ಟ್ರೈನ್ ಮಾಡಿದ್ದು ಚೆಸ್ಟ್ ಡೇ, ದ ಬೆಸ್ಟ್ ಡೇ. ಡೈರೆಕ್ಟ್ ಟೈಮ್ ವೇಸ್ಟ್ ಮಾಡಿದೆ. ಪ್ರೀ ವರ್ಕೌಟ್ ಮತ್ತೆ ಕ್ರಿಯೇಟಿನ್ ನ ಒಂದು ಬಾಟ್ಲ್ ಹಾಕೊಂಡು ಚೆನ್ನಾಗಿ ಕುಲ್ಕಾಡಿ ಆ ಕಾಡಕ್ಕೆ ಇಳ್ದೆ. ಯಾಕೋ ಗೊತ್ತಿಲ್ಲಪ್ಪ, ಬಲ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿದೆ. ಎಷ್ಟು ವೆಯ್ಟ್ ನೋಡಿದ್ರು ಹೊಡಿಬೇಕು ಅಂತ ಅನಿಸ್ತಿದೆ. ನನ್ನ ಕೈಯಲ್ಲಿ ಅಷ್ಟು ವೆಯ್ಟ್ಸ್ ಹೊಡಿಯಕ್ ಆಗಲ್ಲ ಅಂತ ಗೊತ್ತು, ಆದ್ರೂ ಒಂದ್ಸಲಿ ಟ್ರೈ ಮಾಡೇ ಬಿಡೋಣ ಅಂತ ಹೊಡಿಯೋಕೆ ಹೋಗ್ತೀನಿ. ಆ್ಯಂಡ್ ಗಾಯ್ಸ್, ನೀವು ಅಷ್ಟೇ, ಪುಷ್ ಯುವರ್ ಲಿಮಿಟ್ಸ್. ನಿಮ್ಮಲ್ಲಿ ಸ್ಟ್ರೆಂತ್ ಎಷ್ಟಿದೆ ಅಂತ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಹೆವಿ ಟ್ರೈ ಮಾಡಲೇಬೇಕು. ಯಾರು ಏನಾದರೂ ಅನ್ಲಿ, ಈಗೋ ಲಿಫ್ಟಿಂಗ್ ಆದರೂ ಅನ್ಲಿ, ಬೇರೆ ಏನಾದರೂ ಅನ್ಕೊಳ್ಳಿ, ನಿಮ್ಮ ಸ್ಟ್ರೆಂತ್ ನಿಮ್ಗೆ ಗೊತ್ತಾಗಬೇಕು ಅಂದರೆ ಹೆವಿ ವೆಯ್ಟ್ಸ್ನ ಟ್ರೈ ಮಾಡಿ. ಆವಾಗಲೇ ಬಲ್ಕಿಂಗಲ್ಲಿ ರಿಸಲ್ಟ್ ಸಕ್ಕತ್ತಾಗಿ ಬರುತ್ತೆ. ಮತ್ತು ಚೆಸ್ಟ್ ಆ್ಯಂಡ್ ಶೋಲ್ಡರ್ ಆರ್ ಯುವರ್ ಮೇನ್ ಮಸಲ್ ಆಫ್ ಯುವರ್ ಅಪ್ಪರ್ ಬಾಡಿ. ಅದನ್ನು ನಿಜವಾಗ್ಲೂ ಚೆನ್ನಾಗಿ ಟ್ರೈನ್ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಬೂಸ್ಟ್ ಆಗುತ್ತೆ, ಇನ್ನೂ ಮಸ್ತಾಗಿ ಕಾಣಿಸ್ತೀರಾ. ಇವತ್ತು ನಾನು ಚೆಸ್ಟ್ ಟ್ರೈನ್ ಮಾಡಿರೋದಕ್ಕೆ ನನ್ನ ಚೆಸ್ಟ್ ಪಂಪ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಟಿ ಇತ್ತು. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ನಾಳಿನ ವಿಡಿಯೋಲಿ.